ಹೆಲೋ ಗೈಸ್, ವೆಲ್ಕಮ್ ಟು ಪ್ರೇಮ ಪುಟ್ಟು ವ್ಲಾಗ್ಸ್. ಆ್ಯಂಡ್ ಪ್ರೇಮ. ಸೊ ಗೈಸ್, ಇವತ್ತು ಶನಿವಾರ ಆಗಿರೋದ್ರಿಂದ ಇವತ್ತು ನಾನ್ ವೆಜ್ ತಿನ್ನೋದಿಲ್ಲ. ಹಾಗೆ ಇವತ್ತು ಬೆಳಿಗ್ಗೆಯಿಂದ ಎಲ್ಲ ಕೆಲಸ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿ ಇವಾಗ ಫ್ರೀ ಆಗಿದ್ದೀವಿ. ಮಧ್ಯಾಹ್ನ ಊಟಕ್ಕಂತ ಸ್ಪೆಷಲಾಗಿ ಏನಾದರೂ ಸ್ವೀಟ್ನ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಸೊ ಹಾಗಾಗಿ ಸಿಂಪಲ್ ಮತ್ತು ಕ್ವಿಕ್ಕಾಗಿ ಆಗುವಂತಹ ಗೋಧಿ ಹಿಟ್ಟಿನ ಹಲ್ವಾ ಅಂತ ಮಾಡೋಣ. ಅದು ಹೇಗಿರುತ್ತೆ ಅಂತ ತೋರಿಸ್ತೀನಿ. ಅದಕ್ಕೆ ಮೊದಲಿಗೆ ಬೇಕಾಗಿರೋವಂಥ ಇಂಗ್ರೀಡಿಯೆಂಟ್ಸ್ ಯಾವುದು ಅಂತ ತೋರಿಸ್ತೀನಿ. ಬನ್ನಿ ಗೈಸ್, ನೋಡೋಣ. ಸೊ ನಮಗಿಲ್ಲಿ ಬೇಕಾಗಿರುವಂತಹದ್ದು 1 ಕಪ್ಪಷ್ಟು ತುಪ್ಪ, ಹಾಗೆ ಈ ಬೌಲಿಂದ 2 ಬೌಲಷ್ಟು ಗೋಧಿ ಹಿಟ್ಟು, ಹಾಗೆ ಪುಡಿ ಮಾಡಿ ಇಟ್ಕೊಂಡಿರುವಂತಹ 1 ಬೌಲಷ್ಟು ಬೆಲ್ಲ. ಸೊ ನಾವಿವಾಗ ಇದೇ ಬೌಲಿಂದ 3 ಬೌಲಷ್ಟು ನೀರನ್ನು ಇಟ್ಟು ಅದನ್ನು ಕಾಯೋದಕ್ಕಿಟ್ಟಿದ್ದೀವಿ. ಅದು ಕಾಯೋ ಒಳಗಡೆ ನಾವು ಸ್ಟವ್ ಮೇಲೆ ಪ್ಯಾನನ್ನು ಇಟ್ಟು ಮೊದಲಿಗೆ ಪ್ಯಾನ್ನ ಹೀಟ್ ಮಾಡ್ಕೊಳ್ಳೋಣ. ಪ್ಯಾನ್ ಹೀಟ್ ಆದಮೇಲೆ ಇವಾಗ ನಾವು ತಗೊಂಡಿರುವಂತಹ 1 ಕಪ್ಪಷ್ಟು ತುಪ್ಪನ ಅದಕ್ಕೆ ಸೇರಿಸ್ಕೊಳ್ಳೋಣ. ತುಪ್ಪ ಕೂಡ ಹೀಟ್ ಆಗಿದೆ ಗೈಸ್. ಇವಾಗ ನಾವು ರೆಡಿ ಮಾಡ್ಕೊಂಡಿರುವಂತಹ 2 ಬೌಲಷ್ಟು ಗೋಧಿ ಹಿಟ್ಟನ್ನು ತುಪ್ಪಕ್ಕೆ ಸೇರಿಸ್ಕೋಬೇಕು. ಗೋಧಿ ಹಿಟ್ಟನ್ನ ಸೇರಿಸಿದಾದ್ಮೇಲೆ ಫ್ಲೇಮ್ನ ಕಡಿಮೆಯಲ್ಲಿಟ್ಕೊಂಡು ಗೋಧಿ ಹಿಟ್ಟನ್ನ ತುಪ್ಪದಲ್ಲೇ ಹುರ್ಕೊತಾ ಇರಬೇಕು. ಹೀಗೆ ಹುರ್ಕೊಂಡ್ರೆ ಹೀಗೆ ಪುಡಿ ಪುಡಿ ಇರುತ್ತೆ ಗೈಸ್, ಯಾವುದೇ ಗಂಟಿರೋದಿಲ್ಲ. ಇದಾದಮೇಲೆ ನಾವು ರೆಡಿ ಮಾಡ್ಕೊಂಡಿರುವಂತಹ 1 ಬೌಲಷ್ಟು ಬೆಲ್ಲವನ್ನು ಪ್ಯಾನ್ಗೆ ಸೇರಿಸ್ಕೋಬೇಕು. ಅದನ್ನು ಒಂದು 5 ನಿಮಿಷದವರೆಗೂ ನಾವು ರೋಸ್ಟ್ ಮಾಡಬೇಕು ಅಥವಾ ನಾವು ಹುರ್ಕೋಬೇಕು ಗೈಸ್. ಅಷ್ಟರಲ್ಲಿ ಇಲ್ಲಿ ನೀರು ಕಾದಿದೆ ಗೈಸ್. ನಾವು ಈ ನೀರನ್ನು ಪ್ಯಾನ್ಗೆ ಸೇರಿಸ್ಕೊಳ್ಳೋಣ. ಈಗ ಅದನ್ನು ಮಿಕ್ಸ್ ಮಾಡ್ತಾ ಹೋಗೋಣ. ಯಾವುದೇ ಗಂಟಿಲ್ಲದೆ ನಾವು ಕಂಟಿನ್ಯೂಸ್ ಆಗಿ ಪೇಷನ್ಸಿಂದ ಮಿಕ್ಸ್ ಮಾಡ್ತಾ ಹೋಗಬೇಕು ಗೈಸ್. 1-2 ನಿಮಿಷದಲ್ಲಿ ಗೋಧಿ ಹಿಟ್ಟು ಗಟ್ಟಿ ಆಗ್ತಾ ಬರುತ್ತೆ. ಎಲ್ಲ ಬೆಲ್ಲ ಕರಗಿ ಚೆನ್ನಾಗಿ ಗಟ್ಟಿ ಆಗುತ್ತೆ, ಹಲ್ವಾ ಟೈಪ್ ಆಗುತ್ತೆ ಗೈಸ್. ಇವಾಗ ಹಿಟ್ಟು ಲೋ ಫ್ಲೇಮಲ್ಲಿ ತುಪ್ಪ ಬಿಡೋವರೆಗೂ ಅದನ್ನು ನಾವು ಪ್ಯಾನ್ ಮೇಲೇ ಲೋ ಫ್ಲೇಮಲ್ಲಿ ಹುರ್ಕೊತಾ ಇರಬೇಕು ಗೈಸ್. ಸೊ ಗೈಸ್, ಇವಾಗ ಇದು ತುಪ್ಪ ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ. ಇವಾಗ ಇದು ಹಲ್ವಾ ರೆಡಿ ಆಗಿದೆ. ಅದನ್ನು 1-2 ನಿಮಿಷಕ್ಕೆ ನಾವು ರೆಸ್ಟ್ ಹಾಕಕ್ಕೆ ಬಿಟ್ಬಿಡೋಣ. ತುಂಬಾ ಸಾಫ್ಟಾಗಿ ಹಾಗೆ ಬಾಯಲ್ಲಿಟ್ಟರೆ ಕರ್ಗೋಗುವಂತಹ ಗೋಧಿ ಹಿಟ್ಟಿನ ಹಲ್ವಾ ರೆಡಿಯಾಗಿದೆ ಗೈಸ್. ಖಂಡಿತ ಟ್ರೈ ಮಾಡಿ ನೋಡಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ. ಇಷ್ಟ ಆಗಿದ್ದರೆ ಪ್ಲೀಸ್ ಡು ಸಬ್ಸ್ಕ್ರೈಬ್ ಗೈಸ್. ಥ್ಯಾಂಕ್ ಯು ಸೋ ಮಚ್.